ದೀಪಾವಳಿ ನಂತರ ಯಾವ್ದ್ರಲ್ಲಿ ಹೂಡಿಕೆ ಮಾಡಿದ್ರೆ ಬೆಸ್ಟ್ ಅಂತ ದೀರ್ಘಾವಧಿಯಲ್ಲಿ? ಸೊ ದೀಪಾವಳಿಯ ಹೂಡಿಕೆಗಳನ್ನು ಈ ವರ್ಷದಿಂದ ನೆಕ್ಸ್ಟ್ ವರ್ಷಕ್ಕೆ ನಾವು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಷೇರುಪೇಟೆ ಕಳೆದ ಒಂದು ವರ್ಷದಲ್ಲಿ ಯಾವುದೇ ರಿಟರ್ನ್ಸ್ಗಳನ್ನು ಕೊಟ್ಟಿಲ್ಲದಿರೋದ್ರಿಂದ ಇವಾಗ ಷೇರು ಮಾರುಕಟ್ಟೆಯಲ್ಲಿ ಉತ್ತಮವಾದ ಕಂಪನಿಗಳು ಕಡಿಮೆ ರೇಟ್ಗಳಲ್ಲಿ ಸಿಗ್ತಾ ಇದೆ. ನೀವು ಬ್ಯಾಂಕಿಂಗ್ ಕ್ಷೇತ್ರವನ್ನು ನೋಡೋದಾದರೆ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಸ್ಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆಲ್ಲವೂ ಕೂಡ ಉತ್ತಮವಾದ ಬೆಲೆಗಳಲ್ಲಿ ಇವಾಗ ಸಿಗ್ತಾ ಇದೆ. ಅದೇ ರೀತಿ ಪ್ರೈವೇಟ್ ಬ್ಯಾಂಕ್ಸ್ಗಳನ್ನು ತಾವು ನೋಡೋದಾದರೆ HDFC ಬ್ಯಾಂಕ್, ICICI ಬ್ಯಾಂಕ್, ಕೋಟಕ್ ಬ್ಯಾಂಕ್ಗಳು ಕೂಡ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ. ಮೆಟಲ್ ಕ್ಷೇತ್ರದ ಶೇರ್ಗಳಲ್ಲೂ ಕೂಡ ಹೂಡಿಕೆ ಮಾಡಬಹುದು. ಅಲ್ಲೂ ಕೂಡ ಹಿಂಡಾಲ್ಕೋ ಆಗಿರ್ಬೋದು, JSW ಸ್ಟೀಲ್, ಜಿಂದಾಲ್ ಸ್ಟೀಲ್ ಇವೆಲ್ಲವೂ ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಹಾಗೂ ಈಗ ಆಲ್ರೆಡಿ ಮಾಡಿರುವಂತಹ ಕೇಂದ್ರ ಸರ್ಕಾರದ ನೀತಿಗಳು GST ಯಲ್ಲಿ ಇಳಿಕೆ ಆಗಿರ್ಬೋದು ಅಥವಾ RBI ಮಾಡಿರುವಂತಹ ಲಿಕ್ವಿಡಿಟಿ ಮೆಜರ್ಸ್ಗಳಾಗಿರ್ಬೋದು, ಜೊತೆಗೆ ಏನು ಆಲ್ರೆಡಿ ಬಡ್ಡಿ ದರಗಳ ಇಳಿಕೆಯನ್ನ RBI ಮಾಡಿದೆ, ಅದರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬಂದಂತಹ ರಿಯಾಯಿತಿಗಳಾಗಿರ್ಬೋದು ಬಜೆಟ್ನಲ್ಲಿ, ಇವೆಲ್ಲವೂ ಕೂಡ ಏನು ಹೇಳ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ FMCG ಅಥವಾ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಬಲ್ ಗೂಡ್ಸ್ ಅಂತ ನಾವೇನು ಹೇಳ್ತೀವಿ ಅದಾಗಿರ್ಬೋದು, ಮೆಟಲ್ಸ್ ಆಗಿರ್ಬೋದು, PSU ಬ್ಯಾಂಕ್ಸ್ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದ ಶೇರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಿಂದ ಈಗಿಂದ ನೆಕ್ಸ್ಟ್ ದೀಪಾವಳಿಗೋಸ್ಕರ ಹೂಡಿಕೆ ಮಾಡಬೇಕು ಅಂತಿರೋರು ಖಂಡಿತವಾಗ್ಲೂ ಶೇರ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಜಾಸ್ತಿ ಹೂಡಿಕೆ ಮಾಡಿದ್ರೆ ಜಾಸ್ತಿ ಲಾಭಾಂಶ ಬರುವ ಸಾಧ್ಯತೆ ಇದೆ. ಹಾಗೂ ಎಲ್ಲ ದುಡ್ಡನ್ನು ಒಂದೇ ಒಂದು ಕಡೆ ಯಾವತ್ತೂ ಕೂಡ ಹೂಡಿಕೆ ಮಾಡಬಾರ್ದು. ಎಲ್ಲ ದುಡ್ಡನ್ನು ಬರೀ ಚಿನ್ನಕ್ಕೆ ಹಾಕ್ತೀನಿ, ಎಲ್ಲ ದುಡ್ಡನ್ನು ಬರೀ ಶೇರ್ಸ್ಗೆ ಹಾಕ್ತೀನಿ ಅಥವಾ ಎಲ್ಲ ದುಡ್ಡನ್ನು ನಾನು ಬರೀ ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ ಅನ್ನೋದು ತಪ್ಪಾಗುತ್ತೆ. ನಿಮ್ಮ ಹೂಡಿಕೆ ಏನಿದೆ ಅದನ್ನು ವಿಂಗಡಣೆ ಮಾಡಿ ಯಾವತ್ತೂ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಬರುತ್ತೆ. ನಿಮ್ಮ ಹತ್ರ ಒಂದು 100 ರೂಪಾಯಿ ಇತ್ತು ಅಂದರೆ ಒಂದು 10 ರಿಂದ 20 ರೂಪಾಯಿನ ಚಿನ್ನ ಬೆಳ್ಳಿಗೆ ಹಾಕಿ, ಇನ್ನೊಂದು 30 ರಿಂದ 40 ರೂಪಾಯಿನ ರಿಯಲ್ ಎಸ್ಟೇಟ್ಗೆ ಹಾಕಿ, ಇನ್ನೊಂದು 20 ರೂಪಾಯಿನ ಶೇರ್ಸ್ಗೆ ಹಾಕಿ, ಒಂದು 10 ರೂಪಾಯಿ ಮ್ಯೂಚುವಲ್ ಫಂಡ್ಗೆ ಹಾಕಿ, ಇನ್ನೊಂದು 10 ರೂಪಾಯಿ ಎಮರ್ಜೆನ್ಸಿಗೋಸ್ಕರವಾಗಿ FDಗಳಲ್ಲೂ ಕೂಡ ನೀವು ಖಂಡಿತವಾಗ್ಲೂ ಇಡ್ಕೊಳ್ಳಿ. ಹಾಗಾಗಿ ನಿಮ್ಮ 100 ರೂಪಾಯಿಯನ್ನ ಈ ಥರ ವಿಂಗಡಣೆ ಮಾಡಿ ಹೂಡಿಕೆ ಮಾಡಿದಾಗ ಅಧಿಕ ಲಾಭವನ್ನು ಮಾಡ್ತೀರಾ. ಹಾಗೂ ಹೂಡಿಕೆ ದೃಷ್ಟಿಯಿಂದ ನೋಡಿದಾಗ ಯಾವ ಅಸೆಟ್ ಕ್ಲಾಸ್ ಪರ್ಫಾರ್ಮ್ ಮಾಡಿಲ್ವೋ ಕಳೆದ ಒಂದು ವರ್ಷ, ಅದರಲ್ಲಿ ಇವಾಗ ಹೂಡಿಕೆ ಮಾಡೋದ್ರಿಂದ ಮುಂದಿನ 1 ವರ್ಷ 2 ವರ್ಷಕ್ಕೆ ಆ ಅಸೆಟ್ ಕ್ಲಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಗೋಲ್ಡ್ ಸಿಲ್ವರ್ ಆಲ್ರೆಡಿ 80% ರಿಟರ್ನ್ ಅನ್ನು ಕೇವಲ 1 ವರ್ಷದಲ್ಲಿ ಕೊಟ್ಟಿರೋದ್ರಿಂದ ಇವಾಗ ಇಲ್ಲಿ ಹೂಡಿಕೆ ಮಾಡಬೇಡಿ. ಶೇರ್ ಮಾರ್ಕೆಟ್ ಕಳೆದ 1 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ರಿಟರ್ನ್ಗಳನ್ನು ಕೊಡದೆ ನೆಗೆಟಿವ್ ರಿಟರ್ನ್ಸ್ಗಳನ್ನು ಕೊಟ್ಟಿರೋದ್ರಿಂದ ಅಲ್ಲಿ ಹೂಡಿಕೆ ಮಾಡಿದ್ರೆ ಲಾಭಾಂಶ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ.